ಬೆಸ್ಟ್ ಬ್ರಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಿನ ವೆಜಿಟೇಬಲ್ ಬಾತನ್ನು ಈಸಿಯಾದ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸಲು ಬಂದಿದ್ದೇನೆ. ಇದನ್ನು ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಸಹ ಮಾಡಿಕೊಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಅಡುಗೆ ಶುರು ಮಾಡೋಣ. ಈಗ ನಾವು ಮೊದಲು ವೆಜ್ ಬಾತಿಗೆ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬಾಣಲಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಕಾಯಲು ಬಿಡೋಣ. ಕಾದ ಎಣ್ಣೆಗೆ 2 ಲವಂಗ ಹಾಗೂ 1 ಚಕ್ಕೆನ ಹಾಕ್ತೀನಿ. ಬೆಳ್ಳುಳ್ಳಿ 6 ಎಸಳು, ಕಟ್ ಮಾಡಿರೋ ಅರ್ಧ ಇಂಚು ಶುಂಠಿ, ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಗಾತ್ರದ ಕೊಚ್ಚಿರೋ ಟೊಮ್ಯಾಟೊ. ಇದನ್ನು ಟೊಮೆಟೊ ಸಾಫ್ಟ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡೋಣ. ವೀಕ್ಷಕರೇ, ಈ ರೈಸ್ ಬಾತನ್ನು ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿಕೊಡಬಹುದು. ಇದನ್ನು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಮರೆಯದೆ ಮನೆಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ. ನೀವು ನೋಡಬಹುದು, ಇಲ್ಲಿ ಟೊಮೆಟೊ ಸಾಫ್ಟ್ ಆಗಿದೆ. ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡಿ ಆರಲು ಬಿಡ್ತೀನಿ. ಇವಾಗ ಹುರಿದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ತೀನಿ. ಈಗ ಹುರಿದ ಬಾಣಲಿಗೆ ಮತ್ತೆ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಕಾಯಲು ಬಿಡೋಣ. ಎಣ್ಣೆ ಕಾದಿದೆ. ಇದಕ್ಕೆ ನಾನು 1 ಬಿರಿಯಾನಿ ಎಲೆ, 1 ದಾಲ್ಚಿನ್ನಿ ಚಕ್ಕೆ, ಮರಾಠಿ ಮೊಗ್ಗು 1, ಕರಿಮೆಣಸು 10, ಅನಾನಸ್ ಹೂವು 1, 2 ಲವಂಗ, 2 ಯಾಲಕ್ಕಿ ಹಾಗೂ ಸ್ವಲ್ಪ ಶಾಜೀರನ ಹಾಕ್ತೀನಿ. 10 ಗೋಡಂಬಿಯನ್ನು ತಗೊಂಡು 2 ಭಾಗ ಮಾಡಿ ಹಾಕ್ತಿದ್ದೀನಿ. 1 ದೊಡ್ಡ ಗಾತ್ರದ ಕಟ್ ಮಾಡಿರೋ ಉಳ್ಳಾಗಡ್ಡೆ, 4 ಕಟ್ ಮಾಡಿರೋ ಹಸಿಮೆಣಸು, ಅರ್ಧ ಕಪ್ಪಿನಷ್ಟು ಕಟ್ ಮಾಡಿರೋ ಗಜರಿ, ಅರ್ಧ ಕಪ್ಪಿನಷ್ಟು ಹಸಿ ವಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ 2 ರಿಂದ 3 ನಿಮಿಷದವರೆಗೆ ಫ್ರೈ ಮಾಡೋಣ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ 1 ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕ್ತೀನಿ. ಗ್ರೈಂಡ್ ಮಾಡಿದ ಮಸಾಲೆ ಪೇಸ್ಟ್. ವೀಕ್ಷಕರೇ, ಈ ರೆಸಿಪಿಗೆ ಈ ಮಸಾಲೆನೇ ಮೇನ್ ರುಚಿ ಕೊಡೋದು. ಇವಾಗ ಇದನ್ನು ತರಕಾರಿಯೊಂದಿಗೆ ಸರಿಯಾಗಿ ಮಿಕ್ಸ್ ಮಾಡಿ 2 ನಿಮಿಷದವರೆಗೆ ಫ್ರೈ ಮಾಡೋಣ. ನೀವು ನೋಡಬಹುದಿಲ್ಲಿ ಇದು ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ. ಈ ಸಮಯದಲ್ಲಿ ಇದಕ್ಕೆ ನಾನು 1 ಗ್ಲಾಸು ಜೀರಾ ಅಕ್ಕಿಯನ್ನು ಅನ್ನ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ನಿಮಗೆ ಮಸಾಲೆ ಫ್ಲೇವರ್ ಸ್ಟ್ರಾಂಗ್ ಬೇಕಿದ್ದಲ್ಲಿ ಅನ್ನವನ್ನು ಸ್ವಲ್ಪ ಕಡಿಮೆ ಕೂಡ ಮಿಕ್ಸ್ ಮಾಡ್ಕೋಬೋದು. ಇದು ಸರಿಯಾಗಿ ಮಿಕ್ಸ್ ಆಗಿದೆ. ಇವಾಗ ರೈಸನ್ನು ಮಸಾಲೆಯ ಜೊತೆ 2 ನಿಮಿಷದವರೆಗೆ ಲೋ ಫ್ಲೇಮಲ್ಲಿ ಹೊಂದಿಕೊಳ್ಳಲು ಬಿಡೋಣ. ವೀಕ್ಷಕರೇ, ಈಗ ನಮ್ಮ ರುಚಿಕರವಾದ ಹಾಗೂ ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲಿನ ವೆಜಿಟೇಬಲ್ ಬಾತ್ ಸವಿಯಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.